ತಮ್ಮಂದು ರುಂಡು ಇದು ಗಂಡಗೆ ಹತ್ತಿತ್ತು, ಗಂಡನ ತಲೆ ತಂದು ತಮ್ಮಗೆ ಹತ್ತಿತ್ತು. ಮಾಡಿ ಯಾರು ಕೂಡ ಜನ ಮಾಡ್ತಿ ಕೊನೆ ಒಯ್ಯಂದ್ರೆ ಈ ಒಂದು ಜಾಗಕ್ಕ ಇದೇ ಫಸ್ಟ್ ಟೈಮ್ ನಾ ಬಂದಿ ನೋಡ್ರಿ. ಇವ್ರ ಫೋಟೋ ನೋಡಿದ್ರ ಎಲ್ಲರಿಗೂ ಗೊತ್ತೇ ಆಗ್ತದ ಇವ್ರು ಯಾರದಾರ ತಂದು. ನಾ ಗತ್ರಿಗೆ ಹೊಲಗತ್ತಿದ್ದ ಹೋಗೋ ಟೈಮಿಗೆ ಗತ್ರಿಗೆ ಫ್ಯಾಕ್ಟ್ರಿ ಕಾಣಿಸ್ತಿಲ್ಲ. ಬಿಸಿಲಂತೂ ಭಾಳ ಇತ್ತು, ಅದ್ರ ಸಲುವಾಗಿ ಮಾಯಂಗ್ ಗಿಡದ ಕೆಳಗೆ ಬಂದು ನಿಂತ್ಕೊಂತಿದ್ದೀನಿ. ಹಿಂಗಿಬ್ರು ಗೆಳೆಯರಿದ್ರು, ಅವ್ರು ಸಣ್ಣರ್ಲಕ್ಕ ಚೊಡ್ಡಿ ದೋಸ್ತರು. ಒಂದು ಗೆಳೆಯದು ತೊಟ್ಲಿಕ್ಕೆ ಕೊಟ್ಟಿರು ಭಾಷಿಂಗ ಅವನಿಗೆ. ತೊಟ್ಲು ಕೊಟ್ರು ಮತ್ತೊಬ್ಬ ಗೆಳೆಯ ಲಗ್ನ ಅದ ಮನೆಗೆ ಹೆಣ್ತಿ ಬಂದರು. ಹೆಣ್ತಿ ಬರ್ನ ನನ್ನ ಹೆಣ್ತಿ ಬಂದ್ರಪ್ಪ ಇನ್ನು ನನ್ನ ಕೂಡ ಬರಬೇಡಿ ಅಂದ್ರು. ಅವನ ಹಂಗೆ ಹೋಗಿ ಅವ್ವಪ್ಪಗೆ ಹೇಳ್ದವ. ಅವ ಹೇಳ್ತಾನಂತ ನನಗೆ ಬರಬೇಡ ಅಂತ ಕಚ್ಚಾರ ಅಂದ. ನನ್ನ ತಮ್ಮ ನೀನು ತೊಟ್ಲಿಕ್ಕೆ ಭಾಷೆ ಕಟ್ಟಿನಿ ಅಂದಳ ಅವರು. ನಾನು ತೊಟ್ಲಿಕ್ಕೆ ಭಾಷೆ ಕಟ್ರೆ ನಾನು ಹೆಣ್ತಿ ಕರ್ಕೊಂಡು ಬಾನಿ ಅನ್ನ ಮನೆಯವ್ರಿಗೆ ಹಚ್ಕೊಟ್ಟಿದ್ರು. ಹಚ್ಕೊಟ್ಟ ನೀವು ಯಾರೋ ಏನಿದ್ದೆ ನಮ್ಮ ಕೂನಿದ ಭಾಳ ದಿನ ಅಕ್ಕಿ ಕಾಳು ಬಿದ್ದು ಆಕೆ ಗಂಡಿಗೆ ಕಳ್ರಿ ಅಂದಳಕ್ಕೆ ಅವರು. ಅನ್ನ ಮುಂದೆ ಬಂದು ರೊಟ್ಟಿ ಕಟ್ಟಿಗೆ ಆಕೆ ಗಂಡಕ್ಕೆ ಕಳಿದ್ರು. ಕಳವನ ಊರ ಮಾರಿ ಮುಂದೊಂದು ಮರಗಮ್ಮ ದುರ್ಗಮ್ಮ ಹತ್ತಾರು ಹಿಡ್ಕೊಂಡು ಚಾಮುಂಡಿದು ಗುಡಿ ಇತ್ತು. ಅಲ್ಲಿ ಬಂದು ಸಣ್ಣ ಮಾಡ್ದ, ನೋಡಪ್ಪ ನಾನು ಹೆಂಡತಿ ಕಳುವುದಿಲ್ಲ, ನಾ ಬರ್ತೀನಿ. ನಾನು ಹೆಂಡತಿ ಕಳಿದ್ರೆ ಅದೇ ನೀನು ಸಿರ ಕೊಟ್ಟು ಬರ್ತೀನಿ ತಾಯಿ, ನಾ ಹೊಳಿ ಬರ್ಲಂದ ನಾ ಅನ್ನ ಬಿಡ್ಕೊಂಡು ಹೋಗತ್ತಾನ. ಅವ್ವ ಅಪ್ಪ ಮಾವ ಇದ್ರು. ಹಳೆ ಬಂದ ಅಂತ ಹೋಗಿ ಶಾವಿಗೆ ಮನೆಗೆ ಉಣಿಸು ತಿನ್ಸಿದ್ರು. ಮುಂಜಾನೆ ಬುತ್ತಿ ಮಾಡಿ ಕಳಿದ್ರು. ಒಬ್ಬಾಕಿನ ಹೆಂಗೆ ಹೋಗ್ತಾಳ ಅರಿದ ಮನಿ ಅದ ತಮ್ಮಗೆ ಕಳಿದ್ರು ಸಂಗಾಟ. ಆಕೆ ತಮ್ಮಗೆ ಹೆಣ್ತಿ ತಮ್ಮಗ ಕಳವನ ಬಂದ್ರು ಆ ಗುಡಿ ಮೇಲೆ ಬರ್ದ ತರ್ಕ ಬರ್ತಾವನಿಗೆ. ನಾ ಸಿರ ಕೊಡ್ತಾ ಅಂದಿನಿ ಹೆಂಗೆ ಮಾಡಲಿ ಅಂತ ಹೇಳಿ. ನೀ ಹೆಣ್ತಿಗೆ ತಮ್ಮಗ ಕಟ್ಟಿ ಮೇಲೆ ಕುಂದ್ರಸದ. ಹೆಣ್ತಿ ಕಟ್ಟಿ ಮೇಲೆ ಕುಂದ್ರಿಸಿ ಅವ ದೇವ್ರ ಬಳಿ ಹೋದ. ಹೋಗನ ಹಂಗೆ ಹತ್ತಾರಿದ್ದು ಕಡ್ಕೊಳಕ್ಕೆ ದಂಡ ತಟ್ಟಿ ರುಂಡ ತಟ್ಟಿ ಬಿದ್ದು ಬಿತ್ತವ್ನ ಗಂಡ. ಈಗ ಹೆಣ್ತಿ ತಮ್ಮ ಇಲ್ಲೇ ಕೂತಿರು. ಯಾಕೋ ಮಾಮ ಬರಲ್ಲ ಹೋಗ್ದೆ ಅಂತ ಹೇಳಿಕೆ ಅವ ಹೋದ. ಯಾಕೆ ಬರಲ್ಲ ಹೋಗೋ ನಿಮ್ಮ ಅಮ್ಮನೆ ಬರ್ತಳಿಕೆ ಅವ್ರು ಹಾಕೋದು ತಮ್ಮಗ. ಆಕಿ ಹಾದ ಅವ ಹಾದ ಹೋಗತ್ತಾನ. ಒತ್ತಟ್ಟು ರುಂಡ ಒತ್ತಟ್ಟು ದಂಡ ಬಿದ್ದ. ಹೆಂಗ್ ಮಾಡೋದು ಇದಕ್ಕೆ ಹೇಳಿ ಅವನು ಅಕ್ಕನ ಬಳಿ ಹೋಲಿಲ್ಲ. ಇಂಥ ಮಾಮನೆ ಸತ್ತ ನಾನು ಆರೆ ಆಕಿ ಬಳಿ ಅವನು ಹೊಡ್ಕೊಂಡ. ಅವ್ನ ತಲೆ ಹೋಗಿ ಅವ್ರ ಗಂಡಗೆ ಹತ್ತು. ಗಂಡನ ತಲೆ ಬಂದು ತಮ್ಮಗೆ ಹತ್ತು. ಈಕಿನೂ ಬಂದು ನೋಡ್ಲಕತ್ತು. ಗುರುವೆ ಯಾರ ಮೇಲೆ ಪ್ರಪಂಚ ಮಾಡಿ ನಾನು ಏನು ಗಮತ್ತ ತಾಯಿ, ನಾನು ಜೀವ ಕೊಡ್ತಾತ ಬಂದ್ರು. ನಾ ಹೆಸರು ಮಾಡಿ ಕೊಡ್ತೀನಿ, ಯಾರಿಗೆ ಮಾಡ್ಕೊನಿ ಅಂತ. ತಮ್ಮಂದು ರುಂಡು ಇದು ಗಂಡಗೆ ಹತ್ತಿತ್ತು, ಗಂಡನ ತಲೆ ತಂದು ತಮ್ಮಗೆ ಹತ್ತಿತ್ತು. ಮಾಡಿ ಯಾರು ಕೂಡ ಜನ ಮಾಡ್ತಿ ಕೊನೆ ಒಯ್ಯಂದ್ರೆ ತಮ್ಮನ ಬಳಿ ಹೋಗ್ಬೇಕ ಯಾರ ಬಳಿ ಹೋಗ್ಬೇಕಿ. ಈ ಒಂದು ಜಾಗಕ್ಕ ಇದೇ ಫಸ್ಟ್ ಟೈಮ್ ನಾ ಬಂದಿ ನೋಡ್ರಿ. ಇವ್ರ ಫೋಟೋ ನೋಡಿದ್ರ ಎಲ್ಲರಿಗೂ ಗೊತ್ತೇ ಆಗ್ತದ ಇವ್ರು ಯಾರದಾರ ತಂದು. ಡೇ 6 ಉತ್ತರ ಕರ್ನಾಟಕ ಜರ್ನಿ ಸ್ಟಾರ್ಟ್ ಮಾಡಿ ನೋಡ್ರಿ. ಅಫ್ಜಲ್ಪುರದಿಂದ ಗತ್ರಿಗೆ ಹೋಗತ್ತಿದ. ಗತ್ರಿಗೆ ಹೋಗೋ ಟೈಮಿಗೆ ಹವಾ ಮಲ್ಲಿನಾಥ್ ಅನ್ನೋ ಒಂದು ಟೆಂಪಲ್ ನೋಡ್ದ. ಆ ಟೆಂಪಲ್ ಬ್ಯಾನರ್ ನೋಡೋಣ ಯಾಕೋ ಗೊತ್ತಿಲ್ಲ ನನಗೆ ಈ ಒಂದು ಟೆಂಪಲ್ ಕ ಹೋಗ್ಬೇಕಂತ ಅನಿಸ್ತು. ಅದ್ರ ಸಲುವಾಗಿ ಒಳಗಡೆ ಬಂದಿ ನೋಡ್ರಿ. ಇಲ್ಲಿ ಬಂದು ನೋಡಿದ್ರ ಭಗತ್ ಸಿಂಗ್ ಅವರ ಫೋಟೋವನ್ನು ಪೂಜೆ ಮಾಡಕತ್ತಾರ. ಯಾಕಂತಂದ್ರ ಇವತ್ತು ಅವ್ರದ್ದು ಬಲಿದಾನ ದಿನ ಐತ್ ನೋಡ್ರಿ. ನಾವೆಲ್ಲರೂ ನೋಡಿರ್ತೀವಿ ಬರೇ ಸ್ಕೂಲ ಕಾಲೇಜ ಕೆಲವೊಂದಷ್ಟು ಆಫೀಸ್ಗಳ ಒಳಗ ದಿನಾಚರಣೆ ಆಚರಿಸಕತ್ತಿರ್ತಾರ. ಆದ್ರ ಮನಸ್ಸೊಳಗ ದೇಶಭಕ್ತಿ ಇದ್ರ ಹಿಂದ್ಗಡೆ ಭೀಮಾ ನದಿ ಅದ, ಸುತ್ತಮುತ್ತ ಹೊಲ ಅದ, ಹೊಲದ ನಡು ಒಂದು ಟೆಂಪಲ್ ಅದ. ಟೆಂಪಲ್ ಬಾಜು ಕ್ರಾಂತಿ ವೀರ ಭಗತ್ ಸಿಂಗ್ ಅವರ ತ್ಯಾಗ ಬಲಿದಾನ ದಿನಾಚರಣೆಯನ್ನು ಆಚರಿಸಿದಾರ ನೋಡ್ರಿ. ಈ ಒಂದು ಟೆಂಪಲ್ ಬಗ್ಗೆ ಆಗ್ಲಿ ಇಲ್ಲಿರುವಂತ ಅಜ್ಜರ ಬಗ್ಗೆ ಅಷ್ಟೊಂದು ನನಗ ಇತಿಹಾಸ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಎಲ್ಲಾ ಕಡೆ ತಿರುಗಾಡಿ ಲಾಸ್ಟಿಗೆ ಬಂದು ಶಿವನ ದರ್ಶನ ಪಡ್ಕೊಳಕತ್ತಿ ನೋಡ್ರಿ. ಈ ಒಂದು ಗುಡಿ ಒಳಗ ಶಿವಲಿಂಗದ ಹಿಂದುಗಡೆ ಒಬ್ರು ಅಜ್ಜರ ಫೋಟೋ ಅದ. ಅವ್ರ ಹೆಸರ ಶ್ರೀ ಹವಾ ಮಲ್ಲಿನಾಥ್ ಅನ್ನೋದು ಅಷ್ಟೇ ನನಗೆ ಗೊತ್ತದ. ಈ ಅಜ್ಜರ ಪರಿಚಯ ನಿಮಗೇನಾದ್ರೂ ಇದ್ರ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಯಾಕಂತಂದ್ರ ಬಹಳ ಅಂದ್ರ ಬಹಳ ಕುತೂಹಲ ಅದ ನನಗ ಇವ್ರ ಬಗ್ಗೆ ತಿಳ್ಕೊಳ್ಳೋದು. ನಮ್ಮ ಅಫ್ಜಲ್ಪುರ ಒಳಗ ಬೆಸ್ಟ್ ಪ್ಲೇಸ್ ಅಂದ್ರೆ ಇದೇ ನೋಡ್ರಿ. ಅಫ್ಜಲ್ಪುರದಿಂದ ಬರೇ 4 ರಿಂದ 5 ಕಿಲೋಮೀಟರ್ ಆಗ್ತದ. ನೀವು ನಿಮ್ ಫ್ಯಾಮಿಲಿ ಜೊತೆ ಬಂದು ಈ ಗಿಡಗಳ ಕೆಳಗೆ ಕುತ್ಕೊಂಡು ಊಟನೂ ಮಾಡಬಹುದು, ವಿಶ್ರಾಂತಿನೂ ಪಡಿಬಹುದು. ಮತ್ತ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡಕತ್ತೀರಂದ್ರ ಈ ಬ್ಯಾಸಿಗೆ ದಿನದಾಗ ಈ ಒಂದು ಪ್ಲೇಸ್ ಬೆಸ್ಟ್ ಐತ್ ನೋಡ್ರಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿದವರಿಗೆ ಶೇರ್ ಮಾಡ್ರಿ. ಮತ್ತ ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ, ಫಾಲೋ ಮಾಡೋದು ಮರ್ಲಿಕ್ ಹೋಗ್ಬೇಡ್ರಿ. ಮತ್ತ ಇಲ್ಲಿಂದ ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈಗ ಗತ್ರಿ ಕಡಿ ಹೋಲಕತ್ತೀನಿ. ಇನ್ನ ಪಕ್ಕ ಬ್ಯಾಸಿಗಿನ ಸ್ಟಾರ್ಟ್ ಆಗಿಲ್ಲ. ಹೀಗೆ ಬಿಸಿಲು ನೋಡಿದ್ರ ಮುಂಜಾನೆ 9 ಗಂಟೆಗೆ ಮನಿ ಬಿಟ್ಟು ಹೊರಗ ಬರ್ಲಾರ್ದಂಗ್ ಮಾಡಕತ್ತದ. ಈ ಊರ್ ನೋಡ್ರಿ ಹಿಂಚಿಗೇರ, ವಿಜಯಪುರ ಡಿಸ್ಟ್ರಿಕ್ಟ್ ಒಳಗ ಒಂದ್ ಬರ್ತದ್ರಿ ಹಿಂಚಿಗೇರಿ ಅಂತ. ಬಿಸಿಲ ಬಾಳ ಆಗ್ಯದ, ಅದಕ್ಕಾಗಿ ಇಲ್ಲೇ ಗಾಡಿ ಸ್ಟಾಪ್ ಮಾಡ್ತೀನಿ. ಮುಂದ ಇಲ್ಲಿಂದ ನೆಕ್ಸ್ಟ್ ಏನಾಯ್ತು ಅನ್ನೋದು ಮುಂದಿನ ವಿಡಿಯೋ. ನಾ ಗತ್ರಿಗೆ ಹೊಲಗತ್ತಿದ್ದ ಹೋಗೋ ಟೈಮಿಗೆ ಗತ್ರಿಗೆ ಫ್ಯಾಕ್ಟ್ರಿ ಕಾಣಿಸ್ತಿಲ್ಲ. ಬಿಸಿಲಂತೂ ಭಾಳ ಇತ್ತು, ಅದ್ರ ಸಲುವಾಗಿ ಮಾಯಂಗ್ ಗಿಡದ ಕೆಳಗೆ ಬಂದು ನಿಂತ್ಕೊಂಡಿದ್ದೀನಿ. ಅಂಕಲ್ ಅವ್ರ ಹೊಲದಾಗ ನೀರು ಬಿಡ್ಲಕತ್ತಾರ ನೋಡ್ರಿ. ಈಗ ಇದು ಫ್ಯಾಕ್ಟ್ರಿ ಬಂದು ಎಷ್ಟು ವರ್ಷ ಐತ್ರಿ ಅಂಕಲ್? ಇದು 15-16 ವರ್ಷ ಆಯ್ತು. ಫ್ಯಾಕ್ಟ್ರಿ ಬರಾಕಿಂತ ಮೊದಲ ಮಳಿ ಬಂದ್ರೆ ಬೆಳಿಬೇಕು, ಮಳಿ ಹೆಚ್ಚಾಗಾದ್ರೆ ಬೀಳಬೇಕು.
ಈ ಥರ ಇತ್ತು. ನಮ್ಮ ಒಟ್ಟು ಹೊಲ ಕೂಡ 4 ಚೀಲ ಮಾಲ್ ಆಗ್ತಿಲ್ಲ. ಈಗ ನೀರಾವರಿ ಮಾಡಿದ್ವು, ಫ್ಯಾಕ್ಟ್ರಿ ಬಂದ ಒಳಗೆ ನೀರಾವರಿ ಆಗ್ಯದ, ಬಾವಿ ಹೊಡೆದೆವು, ಬೋರ್ ಹೊಡೆದೆವು. ಉಸಿರಾಟ ತೊಂದರೆ ಆಗ್ತದ, ಆಗದೆ ಬಂದವು. ಕಾರ್ಖಾನೆ ಅದ, ಕೆಮಿಕಲ್ ಇರ್ತದ. ಆಮೇಲೆ ಕೆಮಿಕಲ್ದಿಂದ ಯಾರಿಗೆ ಒಬ್ರಿಗೆ ಆಗಿ ಬರ್ತಾವ, ಒಬ್ರಿಗೆ ಆಗಿ ಬರಂಗಿಲ್ಲ. ಹಿಂಗಾಗಿ ಜಡ ಬರ್ತದ. ಜಡ ಬಂದ್ರು ಸೋದಕ್ಕೆ ಸರಿ ಏನ್ರ ಅಡ್ಜಸ್ಟ್ ಮಾಡ್ಕೊ ದವಾಖಾನೆ ತೋರ್ಸ್ಕೊತ ಹೋಗೋದು. ಅದೇ ಸಣ್ಣ ಹುಡುಗರಿಗೆ ಇಲ್ಕೊಂಡು ಯಾವಾಗ್ಲೂ ಇಲ್ಲಿ ಇದ್ದವ್ರಿಗಂತೂ ಏನು ಇಲ್ಲ. ಚೆನ್ನಾಗತ್ತೆ ಪರವೂರದಿಂದ ಯಾರ್ಯಾರು ಬಂದವರು ಆದವರು ಬೀಗರು ಬಿದ್ರು ಬಂದವ್ರು ಅಂಥವ್ರಿಗೆ ಏನದ ಇದು ಸ್ಮೇಲ್ ಆಗಿ ಬರಂಗಿಲ್ಲ. ನಿಮ್ಗಂತೂ ರೂಢಾನೇ ಬಿದ್ದ, ನಮ್ಗೆ ರೂಢಾನಿ ಬಿದ್ದದ. ನಮಗೆ ತಿಂದ್ರು ಏನೂ ಆಗಂಗಿಲ್ಲ. ಇವತ್ತು ಅಲ್ಲಿ ಹೋಗಿ ಒದ್ದಾಡಿದ್ರೆ ಏನೂ ಆಗಂಗಿಲ್ಲ. ಅದು 200 ಚಕ್ಕರ್ ಅದು 200 ಚಕ್ಕರ್ ಒಳಗ ಚಲೋ ಐತಲ್ರಿ. ಅಂತ ಆಗಿದ್ ಚಲೋ ಆಗ್ಯದ, ಆಗಿದ್ ಚಲೋ ಆಗ್ಯದ. ಆಗಿದ್ದೇನು ಒಳ್ಳೆ ಕೆಟ್ಟಿಲ್ಲ. ಆದ್ರೆ ಹೊಲ ಇರ್ಲಾದ್ರೆ ಕೆಟ್ಟದ ಅಷ್ಟೇ. ಹೊಲ ಇದ್ದವ್ರಿಗೆ ಬಂದ್ರೆ ಚಲೋ ಅದ. ಏನು ಹೊಲ ಇದ್ದವ್ರಿಗೆ ದುಡ್ಡು ಉಳ್ಕನು ಅದು ಅನುಕೂಲ ಅದ. ಹೊಲ ಇಲ್ಲದವ್ರು ಎಷ್ಟೋ ಮಂದಿಗೆ ಈಗ 100 ಜನ ಒಳಗೆ ಫ್ಯಾಕ್ಟ್ರಿ ಬದುಕ್ತಾರ. ನಾವು ಫ್ಯಾಕ್ಟ್ರಿಗೆ ಹೆಜ್ಜೆ ಇಡಲ್ತಾವ. ಏನು ಕಬ್ಬಿ ಒಯ್ದು ಹಾಕ್ತಿವಿ ಅಷ್ಟೇ. ಖರೆ ಬಿಲ್ಲ ಅವರೇ ಹಾಕ್ತಾರ, ನಾವು ಹೋಗಿ ಕೇಳಂಗಿಲ್ಲ. 250 ಎಕರೆ ಒಳಗದ್ರಿ ಅದು. 250 ಎಕರೆ ಜಮೀನು ಅದ ಕಾರ್ಖಾನೆ. ನಾ ಇಲ್ಲಿ ನೀರು ಕುಡ್ಲಿಕ್ಕೆ ಬಂದಿದ, ಅವಾಗ ಸರ್ ಸಿಕ್ರೋರ್ ಜೊತೆ ಮಾತಾಡೀನಿ. ಈ ಕಾರ್ಖಾನೆ ಬಂದು ಮನೆಗೆ 2-3 ಸೈಕಲ್ ಮೋಟ್ರ್ ಆಗ್ಯಾವ, ಮನೆಗೆ ಒಂದು ಕಾರ್ ಆಗ್ಯಾವ. ಏನು ಕಾರ್ಖಾನೆ ಬಂದ ಕಾರ್ಖಾನೆದವ್ರು ಕೊಡ್ತಾರ? ಬೆಳಿ ಒಯ್ದು ಕೊಡ್ತಾರ, ರೊಕ್ಕ ಕೊಡ್ತಾರ. ನಮಗೇನು ಮತ್ತೇನಾದ್ರೂ ಕೊಡ್ತಾರ. ಅವ್ರೇನು ಪುಕ್ಕಾಡ್ ಕೊಡಲ್ಲ ನಮ್ಗೆ. ನಮಗೇನು ಅವ್ರೇನು ರೊಕ್ಕ ತಗೋರಿ ನಮ್ಮ ಬರೀ ಕಾರ್ಖಾನೆ ಹಾಕಿವಿ ನಿಮ್ಮ ಊರಾಗ ಅಂತೇಳಿ ರೊಕ್ಕ ಕೊಡಲ್ಲ. ನಮ್ಮ ಬೆಳಿ ಹೋದ ಬೆಳಿಗ್ಗೆ ರೊಕ್ಕ. ಬಿಸಿಲ ಭಾಳ ಇತ್ತು, ಅದ್ರ ಸಲುವಾಗಿ ಇಲ್ಲಿ ಮಾವಿನ ಗಿಡದ ಕೆಳಗೆ ಬಂದು ನಿಂತ್ಕೊಂತಿದ್ದ. ಅದೇ ಟೈಮಿಗೆ ಆ ಸರ್ ಸಿಕ್ಕರು ಅವ್ರಿಗೆ ಮಾತಾಡ್ಸ್ತದ. ಯಾಕಂತ ಇಲ್ಲೇ ಬಾಜುನೇ ಫ್ಯಾಕ್ಟ್ರಿ ಇತ್ತಲ್ಲ, ಫ್ಯಾಕ್ಟ್ರಿದಿಂದ ಏನು ಬೆನಿಫಿಟ್ ಆದ್ರಿ ಅಂತ ನಾವು ಸುಮ್ಮನೆ ನಾರ್ಮಲ್ ಆಗಿ ಕೇಳಿದ್ನಿ. ಅವ್ರು ಹೆಂಗೆ ಹೇಳಿದ್ರಂತ ನೀವು ಎಲ್ಲರೂ ನೋಡಿರೋ ಅನ್ಕೋತೀನಿ. ಅವ್ರು ಹೇಳಿದ್ದು ಕರೆಕ್ಟ್ ಅದು ತಪ್ಪದು. ಮತ್ತು ಈ ಸರೌಂಡಿಂಗ್ ಇದ್ದವ್ರು ಯಾರಾದ್ರೂ ನೀವು ನೋಡಕತ್ತೀರಂದ್ರೆ ಇದರಿಂದ ಬೆನಿಫಿಟ್ನು ಹೇಳ್ರಿ, ಮತ್ತು ಏನು ಪ್ರಾಬ್ಲಮ್ ಆಗತ್ತಂತ ಅಂತ ಹೇಳ್ರಿ ನಮ್ಮ ಕಮೆಂಟ್ ಬಾಕ್ಸ್ದಾಗ. ನಾ ಫ್ಯಾಕ್ಟ್ರಿ ವಿರುದ್ಧವಾಗಿ ಮಾಡಕತ್ತಿಲ್ಲ. ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಫಾಲೋ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು. ಏನು ಅಡಿಗೆ ಎಷ್ಟೇ ಮಾಡ್ತಿದ್ರು? ಬಾಬಾ ನಾನು ಸಣ್ಣ ಏನು ನಮ್ದು 5 ವರ್ಷಕ್ಕೆ ಲಗ್ನ ಇದೆ ನಂದು. 5 ವರ್ಷಕ್ಕೆ ಯಾವ ಲಗ್ನ? ನಂದು 5 ವರ್ಷಕ್ಕೆ. 5 ವರ್ಷಕ್ಕೆ ನೀನು ನಡ್ಲಿಕ್ಕೆ ಬಂದಿ? ಎಲ್ಲಿ ಕೆಟ್ಟ ಪೋರಿಕೆತ್ತ ಗಾಡು ಕಡಿಬಿಟ್ಟು ಮಗ ಅಂತ ಹೇಳಿ ಬಿಡ್ಲಿಲ್ಲತ್ತ. ಚೆನ್ನೈಗೆ ಅಣ್ತಂಬ್ರು ಸೇರ್ತಿದ್ದಿರತ್ತ. ಅಣ್ತಂಬ್ರು ನಿಲ್ಕಂಟಪ್ಪನ ಮನೆ ಕಾಂತವ್ ಬಿಡ್ಕೋದು ಬೆನ್ನ ಹತ್ತಿರತ್ತ ಹೊಡ್ಲಿಕ್ಕೆ. ಏನು ಸಣ್ಣ ಮಗ ಒಬ್ಬನೇ ಕೂತಾನ. ಕಲ್ಲಪ್ಪಗೌಡ ಹ್ಯಾಂಗ್ ಮಾಡ್ಯಾನ. ನಮ್ಮ ಅಪ್ಪ ಒಯ್ದು ದಾರ ಕುಡಿಸಿ ಗಾಂಜಿ ತೊಗೊಂಡು ಇದು ದರ್ಗಾ ಹೊರ ನಮ್ಮ ಅಪ್ಪವ್ರದು ಮಸಾರಿ ನಮ್ಮ ಅಪ್ಪವ್ರದು ಅಣ್ತಂಬ್ರಾಗಿ ನಡಿತಾಳ್ತೀವಿ. ಆಕಿನೇ ಕಾಸ ಇವ್ರೇ ಇಬ್ರು ಅಣ್ತಂಬ್ರು ಸನ್ಮುಖ ಚೇರ್ಮನ್ ಕಲ್ಲಪ್ಪಗೌಡ. ಅಡಿಗೆ ಮಾಡ್ತಿದ್ರು ಅವಾಗ? ಈಗ ಬಂದಾವ ರಾತ್ರಿ 12, 12, 10, 11 ಹೊತ್ತು ಹೇಳ್ತಿದ್ದೇವೆ ನಾವು. ಹೇಳಂಗ ಬಿಸಿಲು ಬಿದ್ದು ಕೋಳಿ ಕೂಗಾನೆ ಹೇಳ್ತಿದ್ವು. ಕೋಳಿ ಕೂಗ್ತಿತ್ತಲ್ಲ, ಕೋಳಿ ಕೂಡ ಹೇಳ್ತಾರೆ ನಮ್ಮವರು. ಕೋಳಿ ಕೂಗಾನ ಏನ್ ಹೇಳತ್ತಾನೇನು ಹೊಡ್ಗತಿ ನಿನಗೆ ಹೆಂಗ್ ತಿಳಿತಾವ? ನಾರ್ಮಲ್ ಹೇಳಿ, ನಾರ್ಮಲ್ ಅತ್ತ ಅರ್ಥ ಹಾಕಿ. ಗಣಪತಿ ಗಣಕಿಲೆ ಹೊಡೆದ್ರೆ ಸದ್ರ 1000 ಹಣ್ಣುದ್ರಿ. ಗಣಪತಿ ಗಣಕಿಲೆ ಹೊಡೆದ್ರೆ ಸದ್ರ 1000 ಹಣ್ಣುದ್ರಿ.